ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಮುಂಬೈಯಲ್ಲಿದ್ದೀವಿ. ಕಂಟಿನ್ಯೂ. ಮುಂಬೈಯಲ್ಲಿದ್ದೀವಿ. ಇದು ಹೋಟೆಲ್ ವಿ ಜಿ ಪಾರ್ಕ್ ಅಂತ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ. ಸೊ ಈಗ ನಾವು ಇಲ್ಲಿಂದ ಮುಂಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ನಮ್ಮ ದಿನ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇದೇ ಗಾಯ್ಸ್ ನಮ್ಮದು ಔಟ್ಫಿಟ್ಟು. ಚೂರಿಂದ ಹೋಗ್ರಿ. ನೋಡ್ಕೊಂಡ್ರ ಗೈಸ್ ಹೇಗೆ ಕಾಣ್ತಿದ್ದೀವಿ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್, ಬಾಯ್. ಗೈಸ್ ಇದೆ ನೋಡಿ, ನಾವು ಮುಂಬೈಯಲ್ಲಿ ಇದ್ದಿದ್ದು ಹೋಟೆಲ್ ಬಂದು ವಿ ಜಿ ಪಾರ್ಕ್ ಅಂತ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ನಿಯರಲ್ಲೇ ಇದೆ. ನಾವು booking.com ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ರೂಮು, ಬಟ್ ಕಾಸ್ಟ್ಲಿ. ಮುಂಬೈ ಗೊತ್ತಿದೆ ಅಲ್ಲ, ಬೆಂಗಳೂರಿಗಿಂತ ಕಾಸ್ಟ್ಲಿ ಇದೆ. ನಾವು ತಿಂಡಿ ಮಾಡಿಕೊಂಡು ಮುಂಬೈ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ತಿಂಡಿ ಕೂಡ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಇಡ್ಲಿ, ವಡೆ, ಬ್ರೆಡ್ ಆಮ್ಲೆಟ್ ಈ ಥರ ಐಟಮ್ಸ್ ಕೊಟ್ಟಿದ್ದರು. ನಮ್ಗೆ ತುಂಬ ಇಷ್ಟ ಆಯಿತು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ಮುಂಬೈ ಹೋದರೆ ಇಲ್ಲಿ ಸ್ಟೇ ಮಾಡಿ. ಹಾಯ್ ಗೈಸ್, ಇವಾಗ ನಾವು ಮುಂಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ದಿನ ಹೇಗಿರುತ್ತೆ ಅಂತ. ಅಲ್ಲಿ ನೈಟ್ 2 o'clock ಇರೋದು ನಮಗೆ ಫ್ಲೈಟ್ ಬ್ಯಾಂಗ್ಳೂರ್ಗೆ. ಸೊ ಫುಲ್ ಡೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಡೈರೆಕ್ಟ್ ನಾವು ಏರ್ಪೋರ್ಟಿಗೆ ಹೋಗ್ತೀವಿ. ಬನ್ನಿ ನೋಡೋಣ ಹೇಗಿರುತ್ತೆ. ಗೈಸ್, ಇದು ನಾವು ಹೋಟೆಲಿಂದ ಹೊರಗಡೆ ವ್ಯೂ, ಮುಂಬೈ ವ್ಯೂ ನೋಡ್ಬೋದು. ನಾವಿದ್ದು ಆಲ್ಮೋಸ್ಟ್ 8th ಫ್ಲೋರಲ್ಲಿ. ಅಲ್ಲಿಂದ ಬಂದು ನಾವು ಹೊರಗಡೆ ಕ್ಯಾಬ್ ಹತ್ತೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ವಿ. ಕ್ಯಾಬ್ ಆಲ್ರೆಡಿ ನಮಗೋಸ್ಕರ ಬಂದು ಕಾಯ್ತಾ ಇದ್ರು. ಹಾಯ್ ಗೈಸ್, ಇದೆ ಮುಂಬೈ ಸ್ಟ್ರೀಟು. ನೋಡಿ ಹೋಟೆಲ್ ಆಚೆ ಹೆಂಗಿದೆ. ಹೋಟೆಲ್ ಮತ್ತು ಸೂಪರ್ ಆಯಿತು. ಆನ್ಲೈನಲ್ಲಿ ಬುಕಿಂಗ್ ಮಾಡ್ಕೊಂಡಿದ್ದು ನಾವು. ನಾನೆನ್ನೆ booking.com ಬುಕ್ ಮಾಡಿದ್ದು ಬರುವಾಗ. ಸೊ ಓಕೆ ಆಗಿತ್ತು, ಚೆನ್ನಾಗೂ ಇತ್ತು. ನಾಟ್ ಬ್ಯಾಡ್. ಪೊಲೀಸ್ ಗಾಡಿ ಅಂತ ನೋಡಿ ಹೇಳ್ತಾವಳೆ, ನಗಿ ಎಲ್ಲರೂ. ಹಾಯ್ ಅತ್ತೆ, ಎಲ್ಲರೂ ಹಾಯ್ ಮಾಡಿ ಒಂದ್ಸಲಿ. ಮಾಮ ನಿಮ್ಮ ಮುಖದ ಹಿಡಿತೈತಿ. ಬಾಯ್. ಹಾಯ್ ಎಲ್ಲ ಬಾಯ್. ಮಾರ್ನಿಂಗ್ ಅಂಕಲ್. ಮನ್ಸ್ ಬಾಯ್. ಇವರೇ ನಮ್ಮ ಡ್ರೈವರು. ಅಂಕಲ್ ಹಾಯ್ ಮಾಡಿ. ಗೈಸ್ ನೋಡಿ, ಮುಂಬೈಲಿ ತುಂಬ ಟ್ರಾಫಿಕ್ ಇತ್ತು. ನಾವು ಗೇಟ್ ವೇ ಆಫ್ ಇಂಡಿಯಾ ಹೋಗುವಾಗ ಒಂದೇ ರೋಡಲ್ಲಿ 2 ಸಲ ರೌಂಡ್ ಹಾಕಿದ್ವಿ. ತುಂಬ ಅಷ್ಟೊಂದು ಟ್ರಾಫಿಕ್ ಇತ್ತು. ಸೊ ಅಲ್ಲಿಂದ ನಾವು ಬಂದು ಗೇಟ್ ವೇ ಆಫ್ ಇಂಡಿಯಾ ಬಂದ್ವಿ. ಅದು ಎದುರುಗಡೆನೇ ಹೋಟೆಲ್ ತಾಜ್ ಇದೆ. ಸೊ ಅಲ್ಲೂ ಎಲ್ಲ ವಿಸಿಟ್ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ. ಬೋಟಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಶೆಡ್ಯೂಲ್ಸ್ ಜಾಸ್ತಿ ಇದ್ದಿದ್ದರಿಂದ ಬೋಟಿಂಗಲ್ಲಿ ಹೋಗೋಕ್ಕಾಗಿಲ್ಲ. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡ್ವಿ. ನೋಡ್ಬೋದು ನೀವು, ಮುಂಬೈಯಲ್ಲಿ ಚೆನ್ನಾಗಿತ್ತು ಪ್ಲೇಸು. ಹೋಟೆಲ್ ತಾಜ್ ಪ್ಯಾಲೇಸ ಏನೋ ಗೊತ್ತಿಲ್ಲ ಅದ್ರ ಹೆಸರು. ಬಟ್ ಒಳಗಡೆ ಕಾಫಿ ಬಂದು 2.5K 10K ಅಂತೆಲ್ಲ ಹೇಳ್ತಿದ್ರು. ಬಟ್ ಎಷ್ಟಿದೆ ರೇಟ್ ಅಂತೆಲ್ಲ ನಮಗೆ ಗೊತ್ತಿಲ್ಲ. ಸೊ ನೀವೇನಾದರೂ ಹೋದರೆ ಹೋಗಿ ಕಾಫಿ ಕುಡ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಎಷ್ಟಿದೆ ರೇಟ್, ಪ್ರೈಸ್ ಅಂತೆಲ್ಲ. ತುಂಬ ಬಿಸಿಲಿತ್ತು ಗೈಸ್, ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಹಾಗೆ ಫೋಟೋಸ್ಗೂ ಅಲ್ಲಿ ಫೋಟೋ ತೆಗಿತಾರಲ್ಲ, ಅವ್ರ ಹತ್ರ ನಾವು ಕಪಲ್ ಫೋಟೋಸ್ ಮತ್ತು ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ಪ್ರಿಂಟ್ ತೆಗೆಸ್ಕೊಂಡು ಚೆನ್ನಾಗಿತ್ತು. ಆಮೇಲೆ ಹಂಗೆ ನಮ್ಮ ಡ್ರೈವರ್ ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರು. ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ವಿ ಹೆಂಗಿದೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತ. ತುಂಬ ಚೆನ್ನಾಗಿತ್ತು. ಇದು ಬೀಚು, ತುಂಬ ಮೂವೀಸಲ್ಲೆಲ್ಲ ಬರುತ್ತಲ್ವ, ರಾಕ್ ಬೀಚು. ಇದು ನರಿಮನ್ ಪಾಯಿಂಟು, ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಗೈಸ್, ಇದು 3.5 ಕಿಲೋಮೀಟರ್ ಇರೋ ಟನಲ್ಲು ಸಮುದ್ರದೊಳಗಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಡ್ರೈವರ್ ಹೇಳ್ತಾರೆ, ಬನ್ನಿ ಕೇಳೋಣ. टनल है, ये सी प्यूट है इसका. इसके नीचे ऊपर चारों साइड में पानी है, ठीक है. पानी के अंदर हम बीच में ये टनल बनाया है. ये 3.5 किलोमीटर का लंबा टनल नया है. 1 साल हुआ ओपनिंग हो गया इसका. ಥ್ಯಾಂಕ್ ಯು ಗೈಸ್. ಇದು ಅಂಬಾನಿ ಮನೆ. ಅಲ್ಲಿ ಬ್ಲೂ ಕಲರ್ದು ಕಾಣಿಸ್ತಾ ಇದೆ ಅಲ್ವಾ, ಅದು ಟಿ ವಿಲೆಲ್ಲ ನೋಡಿರ್ಬೋದು. ತುಂಬ ದೊಡ್ಡದಾಗಿದೆಯಲ್ಲ ಅದು. ಆಮೇಲೆ ಇದೇನು ಟೆಂಪಲ್ ಥರ ಮುಸ್ಲಿಂ ಅವ್ರದ್ದು. पब्लिक चल रही है. ये अभी पूरा पानी आएगा, पूरा रास्ता क्लोज हो जाएगा. फिर वो शाम को 6 बजे के बाद 6 o'clock के बाद फिर से रास्ता खुलेगा और मंदिर खुलेगा. तब तक बंद रहेगा. ಓಕೆ.
ಗೈಸ್ ಇದು ನೋಡ್ರಿ, ಇದು ಅಂಬಾನಿ ಮಗಳದು ಮನೆ. ಅಂಬಾನಿ ಗಿಫ್ಟ್ ಕೊಟ್ಟಿರೋದಂತೆ ಮನೇನ. ನೋಡಿ ಹೊರ್ಗಡೆಯಿಂದನೇ ನೋಡ್ಕೊಂಡು ಖುಷಿ ಪಡ್ತಾ ಇದ್ವಿ. ಇದು ನೋಡಿ ಬ್ರಿಡ್ಜ್ ಅಂತೆ. ಯಾವುದೇ ಹಿಂದಿ ಮೂವಿಲಿ ಸ್ಟಾರ್ಟಿಂಗಲ್ಲಿ ಮುಂಬೈನ ತೋರಿಸ್ಬೇಕು ಅಂದರೆ ಈ ಶಾರ್ಟ್ನ ತೋರಿಸ್ತಾರಂತೆ. ನಮ್ಮ KR ಪುರಂ ಬ್ರಿಡ್ಜ್ ಹೇಗೆ ತೋರಿಸ್ತಾರೆ ಬೆಂಗಳೂರಲ್ಲಿ, ಸೊ ಹಂಗೆ ಇದನ್ನು ತೋರಿಸ್ತಾರಂತೆ. ನಿಜವಾಗ್ಲೂ? ಆಫ್ ಕೋರ್ಸ್. ನೋಡಿಲ್ವಾ ನೀನು? ಇಲ್ಲ, ನಾನು ನೋಡಿದ್ದೀನಿ. ये हर मूवी में आता है सीन. ತುಂಬ ದೊಡ್ಡದಾಗಿತ್ತು ಗೈಸ್, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ. ಹೊರಗಡೆ ತುಂಬ ಬಿಸಿಲಿತ್ತು. ನಾವು ಕಾರೊಳಗೆ ಕೂತ್ಕೊಂಡು AC ಹಾಕ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಕೊನೆಗೆ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ದ ಮುಂಬೈ ಇಸ್ ಬಾಂಡ್ರಾ. ಇದು ಹಿಂದಿ ಮೂವಿಲಿ ಬರ್ತಾರಲ್ಲ ರೇಖಾ ಅಂತ, ಅವ್ರ ಮನೆ. ಹೊರಗಡೆಯಿಂದನೇ ನೋಡಿದ್ವಿ. ಇದು ಶಾರುಖ್ ಖಾನ್ ಮನೆ. ಈ ಎಂಡಿಂದ ಆ ಎಂಡ್ವರೆಗೂ ಕೂಡ ಫುಲ್ ದೊಡ್ಡಕ್ಕಿದೆ ಹೊರಗಡೆಯಿಂದ. ಇಲ್ಲಿ ನೋಡಿ, ಮನೆ ಎದುರುಗಡೆ ಮನ್ನತ್ ಅಂತ ಇದೆಯಲ್ಲ, ಅದೇ ಶಾರುಖ್ ಖಾನ್ ಮನೆ. ಇದು ತಾಜ್ ಹೋಟೆಲ್ಲು ಹೊರಗಡೆಯಿಂದ. ಆಮೇಲೆ ಒಂದು ಬೀಚಿಗೆ ಹೋಗಿದ್ವಿ. ಜನ ಅಂತ ಜನ ಇದ್ರು ಗೈಸ್. ಸುಮ್ಮನೆ ಹಾಗೆ ನೋಡಿಕೊಂಡು ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಇದು ಸಲ್ಮಾನ್ ಖಾನ್ ಮನೆ, ಗ್ಯಾಲಕ್ಸಿ. ಹೊರಗಡೆ ಪೊಲೀಸ್ ಎಲ್ಲ ಇದ್ದರು, ಏನೋ ಸೆಕ್ಯೂರಿಟಿ ಪರ್ಪಸ್ಸಿಗೆ ಬಂದಿದ್ರು ಅನಿಸುತ್ತೆ. ಆಚೆಯಿಂದನೇ ನೋಡಿದ್ವಿ ಮನೇನ, ಚೆನ್ನಾಗಿತ್ತು. ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್. ಅಗೇನ್ ಮುಂಬೈಗೆ ಬಂದಮೇಲೆ ಶಾಪಿಂಗ್ ಹೋಗ್ದೆಲ್ಲ ಇರೋಕ್ಕಾಗುತ್ತಾ? ನಂಗೆ ನಡೆದು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಕಡೆ ಚೇರಲ್ಲಿ. ಶಶು ನಾನು ಹುಡ್ಕೊಂಡು ನನಗೆ ಕಾಲ್ ಮಾಡ್ತಾಯಿದ್ರು. ನಾನು ಅದನ್ನೇ ರೆಕಾರ್ಡ್ ಮಾಡಿಕೊಂಡೆ. ನೋಡಿ ಅವ್ರ ರಿಯಾಕ್ಷನ್ನು ನಾನು ನೋಡಿದ್ಮೇಲೆ. ಗೈಸ್, ನಾವು ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಇಸ್ಕಾನ್ ಟೆಂಪಲ್ ಹೋದ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ಬಟ್ ಬ್ಯಾಂಗ್ಳೂರು ಅಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ ನಮಗೆ. ಬಟ್ ಅದು ಓಕೆ. ಇಸ್ಕಾನ್ ಟೆಂಪಲ್ ಎಲ್ಲ ಕಡೆ ಸೇಮ್ ಅವ್ರದ್ದೇ ಇರುತ್ತೆ, ಅವ್ರದ್ದೇ ಇನ್ನೊಂದು ಔಟ್ಲೆಟ್ಟು. ಸೊ ಒಳಗಡೆ ಹೋದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಂಗಳಾರತಿ ನಡೀತಾ ಇತ್ತು. ಸೊ ಅದು ನೆಕ್ಸ್ಟ್ ಪ್ಲೇ ಆಗುತ್ತೆ ಇವಾಗ ವಿಡಿಯೋ. ಎಲ್ಲಿ ಹುಡುಕ್ಬೇಕು ಅಂದರೆ ಗೈಸ್, ಫುಡ್ ಇರೋ ಕಡೆ ಹುಡುಕ್ಬೇಕು. ಫುಡ್ಡೆಲ್ಲ ನಾನು ಅಲ್ಲೇ ಅಂತ ಬಂದ್ಬಿಟ್ಟಿರ್ತಾರೆ. ಗೈಸ್, ನನಗೆ ತಿಂಡೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ರಸ್ಮಲೈ ಎಲ್ಲ ತಿನ್ಕೊಂಡು ನಾವು ಜುಗು ಬೀಚ್ ಮುಂಬೈಯಲ್ಲಿ ಹೊರಟ್ವಿ. ಅಲ್ಲಿ ತುಂಬ ಜನ ಇದ್ದರು. ನಾವು ಯಾರೂ ಅಷ್ಟು ನೀರು ಹತ್ರಲ್ಲೇ ಹೋಗಿರಲಿಲ್ಲ. ಅಲ್ಲಿ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು. ಅಲ್ಲೇ ನಾವು ಸ್ವಲ್ಪ ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ವಿ. ಸೊ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಗೈಸ್, ನಾವು ಬೀಚಲ್ಲಿ ಇರುವಾಗ ಎಷ್ಟೊಂದು ಜನ ಬಂತು, ಬನ್ನಿ ಬೋಟ್ ರೈಡ್ ಹೋಗೋಣ, ಪಿಕ್ಸ್ ತೆಗೆದುಕೊಳ್ಳಿ ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ನಮ್ಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಬೀಚಲ್ಲಿ ಹೋಗಿ ಬೋಟ್ ರೈಡ್ ಮಾಡೋಕ್ಕೆಲ್ಲ. ನೈಟ್ ಸಂಜೆ ಸೊ ಜಸ್ಟ್ ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ಸನ್ಸೆಟ್ ಹಾಕೋ ಟೈಮ್ ಆಗಿತ್ತು. ಸನ್ಸೆಟ್ ನೋಡಿಕೊಂಡು ನಾವು ಅಲ್ಲಿಂದ ಮಾಲ್ ಹೋದ್ವಿ. ಮಾಲ್ ಬಂದು ಇನ್ನಾರ್ಬಿಟ್ ಅಂತ ತುಂಬ ದೊಡ್ಡದು ಮಾಲು ಮುಂಬೈಯಲ್ಲಿ. ನಾವು ಡ್ರೈವರ್ ಹತ್ರ ಕೇಳಿದ್ವಿ ಚೆನ್ನಾಗಿರೋ ಮಾಲಿಗೆ ಕರ್ಕೊಂಡು ಹೋಗಿ ಅಂತ. ಸೊ ಅವರು ಇಲ್ಲಿಗೆ ಕರ್ಕೊಂಡು ಬಂದರು. ನೋಡ್ಬೋದು ಎಲ್ಲ ಐ ಮಾಡ್ತಿದ್ದಾರೆ, ನಮ್ಮ ಗುಂಡಮ್ಮ ನಗ್ತಿದ್ದಾರೆ. ಸೊ ಹಂಗೆ ಎಲ್ಲ ವೀಡಿಯೋ ಮಾಡಿಕೊಂಡು ಮಾಲ್ ಸುತ್ತಮುತ್ತ ಎಲ್ಲ ಒಳಗಡೆ ಹೋದ್ವಿ. ಸೊ ಇದು ಮಾಲ್ ಎಂಟ್ರಿ ಆಗುವಾಗ ತೊಗೊಂಡಿದ್ದು ವೀಡಿಯೋ. ಸೊ ನಮ್ಮ ಜೊತೆ ಬಂದಿದ್ರಲ್ಲ ಭಾರ್ಗವಿ ಅಂತ, ಅವರು ಅವ್ರ ಮಗುಗೆ ಸ್ಮಾರ್ಟ್ ವಾಚ್ ತೊಗೊಂಡಿದ್ರು, ಜೊತೆಗೆ ಶಾಪಿಂಗ್ ಮಾಡ್ಕೊತಿದ್ರು. ನಾವು ಅದೇ ಟೈಮಲ್ಲಿ ಹೋಗಿ ಬರ್ಗರ್ ಕಿಂಗಲ್ಲಿ ಬರ್ಗರ್ ಮತ್ತು ಜ್ಯೂಸ್ ತೊಗೊಂಡು ಕುಡಿದ್ವಿ. ಸೊ ಅಲ್ಲಿಂದ KFC ಕೂಡ ಕಾಣಿಸ್ತಾ ಇತ್ತು. KFC ಅಂದರೆ ನನಗೆ ತುಂಬ ಇಷ್ಟ.
ಸೊ ಅದು KFCನೂ ಕೂಡ ಟ್ರೈ ಮಾಡಿದ್ವಿ. 99 ರುಪೀಸ್ಗೆ 2 ಪೀಸಸ್ ಏನೋ ಆಫರ್ ಇತ್ತು. ಅದು ಆಫರ್ ಈಗಲೂ ಇದೆ, ನೀವು ಹೋದರೆ ಟ್ರೈ ಮಾಡಿ. ಸೊ ಅಲ್ಲಿಗೆ ನಮ್ಮ ಮಾವ ಕೂಡ ಬಂದರು, ಅವರು ಅದೇ ಟ್ರೈ ಮಾಡಿದ್ರು KFCಲಿ, ಅವ್ರಿಗೂ ತಗೊಟ್ವಿ. KFC ಬೆಳಗ್ಗೆಲ್ಲ ತಿನ್ಕೊಂಡು ಮಾಲಿಂದ ಹೊರಟ್ವಿ. ನಮ್ಮ ಫ್ಲೈಟ್ ಇತ್ತು. ಸೊ ನಮ್ಮದು ಡ್ರೈವರ್ ಬಂದು ಏರ್ಪೋರ್ಟ್ಗೆ ಡ್ರಾಪ್ ಹಾಕ್ಕೊಡ್ಬೇಕಿತ್ತು. ಲಾಸ್ಟ್ ಟೈಮಿಂಗ್ಸ್ ಇದ್ದಿದ್ದು 11 o'clock ನಮ್ಮದು ಕ್ಯಾಬ್ದು. ಸೊ ಅದಕ್ಕೆ ಬೇಗ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ, ಊಟ ಮಾಡೋಣ ಆನ್ ದ ವೇ ಏರ್ಪೋರ್ಟ್ಗೆ ಹೋಗುವಾಗ ಅಂತ. ಸೊ ಹಂಗೆ ಬಂದ್ವಿ. ಹೋಟೆಲ್ ಶಬರಿ ಅಂತ, ತುಂಬ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಇದು ಮುಂಬೈಯಲ್ಲಿ. ನಮಗೆ ಆಲ್ಮೋಸ್ಟ್ 8,000 ಬಿಲ್ ಆಯಿತು. ಊಟ ಕೂಡ ವರ್ತಿತ್ತು, ಟೇಸ್ಟಾಗಿ ಚೆನ್ನಾಗಿತ್ತು. ನಾವೇನೇನು ತೊಗೊಂಡ್ವಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಹೋಟೆಲಲ್ಲಿ ತುಂಬ ರಶ್ ಇತ್ತು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ ಟೇಬಲ್ಗೋಸ್ಕರ. ಸೊ ಟೇಬಲ್ ವೆಕೇಟ್ ಆದಮೇಲೆ ನಮಗೆ ಸೀಟ್ ಕೊಟ್ಟರು. ನೋಡ್ಬೋದು, ಒಂದು 15 minutes ವೆಯ್ಟ್ ಮಾಡಿದ್ವಿ ನಾವು. ಈಗ ಆರ್ಡರ್ ತಗೋತಿದ್ದಾರೆ ವೇಟರ್ ಬಂದು. ಸೊ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ಶು ಮತ್ತು ಪ್ರಾನ್ಸು, ಹಿಂಗೆ ಲೆಮನ್ ಸೋಡಾ, ವರ್ಜಿನ್ ಮೊಜಿಟೋ ಈ ಥರ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲ ಐಟಮ್ಸು ಯಾವುದೂ 100 ಒಳಗಡೆ ಇರಲಿಲ್ಲ, ಎಲ್ಲ 100+ ಅಲ್ಲೇ ಇತ್ತು. ಮೆನು ಕೂಡ ತುಂಬ ದೊಡ್ಡದಾಗಿತ್ತು. ಸೊ ನಮ್ಗೊಂಡು ರೋಸ್ ಇಟ್ಕೊಂಡು ಆಟಾಡ್ತಿದ್ದಾರೆ. ಐಟಮ್ಸ್ ಎಲ್ಲ ಬರ್ತಾ ಇದೆ. ಈಗ ಫಿಶ್ ಬಂತು. ಇದು ಫಿಶ್ ಐಟಮು ತುಂಬ ಚೆನ್ನಾಗಿತ್ತು. ಬೋನ್ಲೆಸ್ ಫಿಶ್ ತೊಗೊಂಡಿದ್ವಿ ನಾವು. ಇದು ಕೂಡ ಚಿಕನ್ ಪ್ಲಾಟರು, 4 ವೆರೈಟೀಸ್ ಆಫ್ ಚಿಕನ್ ಇತ್ತು ಅದರಲ್ಲಿ. ಇದು ಪೆಪ್ಪರ್ ಚಿಕನ್ನು. ಈರುಳ್ಳಿ ನೋಡಿ ಸಣ್ಣ ಕಟ್ ಮಾಡ್ಕೊಂಡಿಲ್ಲ, ಉಂಡೆನೇ ಕೊಟ್ಬಿಟ್ಟಿದ್ದಾರೆ. ಬಿರಿಯಾನಿ ಹಾಕ್ಸ್ಕೊತಾ ಇದ್ದೀನಿ ನಾನು ಇವಾಗ. ಸೊ ಬಿರಿಯಾನಿ ಮಾತ್ರ ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಊಟ ಮಾಡ್ಕೊಂಡು ನಾವು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲಿ 11 ಆಗಿತ್ತು. ತುಂಬ ಒಳ್ಳೆ ಡ್ರೈವರ್ ಸಿಕ್ಕಿದ್ರು ನಮಗೆ, ತುಂಬ ಕಂಫರ್ಟಬಲ್ ಆಗಿತ್ತು. ಬನ್ನಿ ಅವ್ರ ಡೀಟೇಲ್ಸ್ ಕೇಳೋಣ. तेज शर्मा, मैं यूपी से हूँ, बट महाराष्ट्र में मेरा पैदाइश है, यहीं पे मैं पला बड़ा हूँ. और मेरा ये व्हीकल है और मेरा नंबर है 8691919692. थैंक यू भैया. थैंक्स फॉर द सर्विस भैया. बाय. बाय. ನೀವು ಮುಂಬೈ ಹೋದರೆ ಇವ್ರ ಡ್ರೈವರ್ ನಂಬರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮುಂಬೈ ಫುಲ್ ಡೀಟೇಲ್ ಟ್ರಿಪ್ ಸೊ ಅವ್ರು ತೋರಿಸ್ತಾರೆ. ತುಂಬ ಕಂಫರ್ಟಬಲ್ ಡ್ರೈವರ್ ಇದ್ದರು. ನಾವು ಹೇಳಿದ ಕಡೆ ಕರ್ಕೊಂಡು ಹೋದರು. ತುಂಬ ಜೋವೆಲ್ ಆಗಿದ್ದರು ನಮ್ಮ ಜೊತೆ. ಎಲ್ಲ ಪ್ಲೇಸಸ್ಗೆ ಅವರು ಕೂಡ ಬಂದು ನಮ್ಮ ಜೊತೆ ಮುಂಬೈನ ತೋರಿಸಿದ್ರು. ಸೊ ಡ್ರಾಪ್ ಮಾಡಿ ಹೊರಟ್ರು. ನಾವು ಚೆಕ್-ಇನ್ ಮಾಡೋಕ್ಕೆ ಒಳಗಡೆ ಬಂದ್ವಿ. ಚೆಕ್-ಇನ್ ಮಾಡಿ ಒಳಗಡೆ ಹೋಗ್ತಿದ್ದೀವಿ. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟೇ ತುಂಬ ದೊಡ್ಡಕ್ಕಿರೋದು ಗೈಸ್. ನಾನು ನೋಡಿರೋ ಏರ್ಪೋರ್ಟ್ಸಲ್ಲಿ ಟೋಟಲ್ ನಾನು 3 ನೋಡಿದ್ದೀನಿ, ಮುಂಬೈ, ಪುಣೆ ಆ್ಯಂಡ್ ಬ್ಯಾಂಗ್ಳೂರ್. ಅದರಲ್ಲಿ ಬ್ಯಾಂಗ್ಳೂರೇ ಸೂಪರಾಗಿರೋದು. ಇದೆಲ್ಲ ಚಿಕ್ಕ ಏರ್ಪೋರ್ಟ್. ನಮಗೆ ಫ್ಲೈಟ್ ಇದ್ದಿದ್ದು 2 o'clockಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲೋಗಿ ವೆಯ್ಟಿಂಗ್ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ವಿ 2 o'clockವರೆಗೂ. ಇವ್ರು ಮಲ್ಕೊಂಡಿದ್ರು. ನಂದು ಲಾಂಜ್ ಆ್ಯಕ್ಸಸ್ ಇತ್ತು ಕಾರ್ಡಲ್ಲಿ. ಸೊ ನಾನು ಒಳಗಡೆ ಹೋಗಿ ಸ್ವಲ್ಪ ಐಟಮ್ಸ್ ಟ್ರೈ ಮಾಡ್ಕೊಂಡು ಬಂದೆ. ಊಟ ಮಾಡಿದ್ರು ಕೂಡ ಹೋಗಿ ತಿನ್ಕೊಂಡು ಬಂದರು. ನಾವು ಆರಾಮಾಗಿ ಮಲ್ಕೊಂಡಿದ್ವಿ. ನಾನು ಹೋಗಿ ಏರ್ಪೋರ್ಟ್ ಆ್ಯಕ್ಸಸ್ ಲಾಂಜಲ್ಲಿ 2 rupees ಇತ್ತು ಕಾರ್ಡು, ನಂದು ಆ್ಯಕ್ಸಸ್ ಇತ್ತು. ಸೊ ಹೋಗಿ ಟ್ರೈ ಮಾಡ್ಕೊಂಡು ಬಂದೆ. ನೋಡಿ ಗೈಸ್, ಅವ್ರು ತಿನ್ಕೊಂಬರೋಷ್ಟೊತ್ತಿಗೆ ನಾನೊಂದು ರೌಂಡ್ ನಿದ್ದೆ ಮಾಡಿದ್ದೆ. ನಮ್ಮ ಗುಂಡು ನಿದ್ದೆ ಮಾಡಿದ್ರು. ಸೊ ನಾನು ಅಲ್ಲೇ ಗೇಟ್ ನಂಬರ್ 26 ನಮ್ಮದು ಮುಂಬೈಯಲ್ಲಿ. ಡೊಮೆಸ್ಟಿಕ್ಕು ಟರ್ಮಿನಲ್ 1 ಇತ್ತು. ಸೊ ಹಂಗೆ ನಾನು ವೀಡಿಯೋ ಮಾಡಿಕೊಂಡೆ ಸುತ್ತ. ನಾವು ಆಲ್ಮೋಸ್ಟ್ ಹೊರಗಡೆ ಹೋಗೋ ಟೈಮ್ ಆಯಿತು. ಹೊರಗಡೆ ಅಲ್ಲ, ಒಳಗಡೆ ಫ್ಲೈಟ್ ಒಳಗಡೆ ಹೋಗೋ ಟೈಮ್ ಆಯಿತು. ನಿದ್ದೆಗಣ್ಣಲ್ಲಿ ಏನೇನೋ ಹೇಳ್ತಿದ್ದೀನಿ, ಏನು ಅಂದ್ಕೊಬಿಡಿ ಗೈಸ್. ಸೊ ಹಂಗೆ ಬಂದ್ವಿ ಫ್ಲೈಟ್ ಒಳಗಡೆ ಹೋಗೋಣ ಅಂತ. ಇದರಲ್ಲಿ ಡೈರೆಕ್ಟ್ ಫ್ಲೈಟ್ ಒಳಗಡೆನೇ ಹೋದ್ವಿ. ಎಷ್ಟೊಂದು ಕಡೆ ಬಸ್ಸಲ್ಲಿ ಕರ್ಕೊಂಡೋಗಿ ಆಮೇಲೆ ಫ್ಲೈಟ್ ಹತ್ತಬೇಕಾಗುತ್ತೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಫ್ಲೈಟ್ಗೆ ಹೋದ್ವಿ. ಮುಗಿತು ಗೈಸ್ ಟ್ರಿಪ್ಪು. ಫೈನಲಿ ವಿಂಡೋ ಸೀಟ್ ಸಿಕ್ಕಿದೆ ನಮಗೆ ಈ ಸತಿ. विंडो शेड खुला रखें. उड़ान भरने और उतरने के लिए ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ 3:30 ಹಂಗೆ ರೀಚ್ ಆದ್ವಿ. ಫೈನಲಿ ನಮ್ಮ ಬೆಂಗಳೂರಿಗೆ ಬಂದ್ವಿ. ಕೊನೆಗೂ ನಮ್ಮ 4 days ಶಿರ್ಡಿ ಸೀರೀಸ್ ಬ್ಲಾಗ್ ಮುಗಿತಾ ಬಂತು. ಹಾಯ್ ಗೈಸ್, ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾವು ಇವಾಗ ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ್ವಿ. ಮಿಡ್ನೈಟ್ ನಮ್ಮದು ಮುಂಬೈಯಿಂದ ಫ್ಲೈಟ್ ಇತ್ತು. ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ.
ಸೊ ಇಷ್ಟೆಲ್ಲ ಓಡಾಡ್ಕೊಂಡು ಬಂದಮೇಲೆ ನಮ್ಗೆ ಅನಿಸಿದ್ದು ಏನಂದರೆ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ನಾಟಕ ಬರ್ತಾ ಇದೆ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಗೈಸ್ ನಮ್ಮ ಅತ್ತೆ ಮಾವ ಅವರು ಕೂಡ ಮಂಡ್ಯ ಕಡೆ ಹೊರಟರು. ಅವರು ಕಾರ್ ಬುಕ್ ಮಾಡ್ಕೊಂಡಿದ್ರು. ಹಂಗೆ ನಮ್ಮ ಗುಂಡು ಅವರ ಅಣ್ಣ ಕೂಡ ಬಂದಿದ್ದರು. ಸೊ ನಮ್ಮನ್ನ ಪಿಕ್ ಮಾಡೋಕ್ಕೆ, ಮನೆಗೆ ಡ್ರಾಪ್ ಮಾಡೋಕ್ಕೆ ನೋಡಿ ಕೈ ಮುಗಿತಾ ಇದ್ದಾರೆ. ಸೊ ನಾವು ಏರ್ಪೋರ್ಟಿಂದ ಮನೆ ಕಡೆ ಹೊರಟ್ವಿ. ಹಲೋ ಗೈಸ್, ನಾವಿವಾಗ ಏರ್ಪೋರ್ಟಿಂದ ಮನೆಗೆ ಬಂದ್ವಿ. ಸೊ ಜಸ್ಟ್ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ 6 o'clock ಆಗಿದೆ ಮಾರ್ನಿಂಗು. ಇವಾಗ ನಿದ್ದೆ ಮಾಡಬೇಕು. ಸೊ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗೀತು. ಸೊ ನಮ್ಮ ಬ್ಯಾಕ್ ಟು ನಾರ್ಮಲ್ ರೂಟೀನ್. ಸೊ ನಮ್ಮ ಬ್ಲಾಗ್ಸ್ನ ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಿಂಗೆ ನಿಮ್ಮ ಸಪೋರ್ಟ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ತೋರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್.